ಅಂತ ನ್ಯಾಷನಲ್ ಮೈದಾನ ಬೆಂಗಳೂರಲ್ಲಿ ಹೇಳಿದ್ರು. ಆದ್ರೆ ಇವತ್ತು ನಮ್ಮ ಗ್ಯಾರಂಟಿನೇ ಅವ್ರ ಹೆಸರೇ ಕತ್ಕೊಬಿಟ್ಟಿದ್ದಾರೆ. ಮೋದಿ ಕಿ ಗ್ಯಾರಂಟಿ, ಮೋದಿ ಸರ್ಕಾರ ಕಿ ಗ್ಯಾರಂಟಿ, ಬಿಜೆಪಿ ಗ್ಯಾರಂಟಿ. ಅವ್ರು ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ. ಮತ್ತೆ ಅದು ಬಿಜೆಪಿ ಗ್ಯಾರಂಟಿನೂ ಇಲ್ಲ. ಅವ್ರು ಹೇಳಿದ್ದು ಗ್ಯಾರಂಟಿ ಅಂತ ಮಾತೆ ನಮ್ ಕಡೆಯಿಂದ ಅವ್ರು ಕತ್ಕೊಂಡಿದ್ದಾರೆ. ಪ್ಲಸ್ ಫಸ್ಟ್ ಅವರು ಬಿಜೆಪಿ ಗ್ಯಾರಂಟಿ ಅಂತ ಹೇಳಿದ್ರು, ಮೋದಿ ಸರ್ಕಾರ ಕಿ ಗ್ಯಾರಂಟಿ ಎಲ್ಲ ತೆಗೆದುಬಿಟ್ಟು ಕೇವಲ ಮೋದಿ ಗ್ಯಾರಂಟಿ ಅಂತ ಇವತ್ತಿನ ದಿವಸ ನಮ್ಮ ಅಪ್ಪರ ಅತ್ನೂರ್ ಅವರು ಹಿರಿಯ ಮುಖಂಡರು ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ನಾವು ಹೇಳ್ತಾ ಇರೋದು ಸುಮಾರು ಇದರಿಂದ 24,000 ಕೋಟಿ ಜನರಿಗೆ ನಾವು ಅನುಕೂಲ ಮಾಡ್ತಾ ಇದ್ದೀವಿ. ಅದರ ಜೊತೆಯಾಗಿ ಶಕ್ತಿ ಯೋಜನೆ ಈ ಒಂದು ಕ್ರಾಂತಿಕಾರಿ ಯೋಜನೆ. ಹೆಣ್ಮಕ್ಳಿಗೆ ಸ್ವಾವಲಂಬಿತ ಮಾಡಬೇಕು, ಸಶಕ್ತ ಮಾಡಬೇಕು ಅಂತ ಒಂದೇ ಒಂದು ಕಾರಣದಿಂದ ಇದು ಇತಿಹಾಸದಲ್ಲಿ. ನಿನ್ನೆ ನಮ್ಮ ಸಾರಿಗೆ ಸಚಿವರು ಬಂದಿದ್ರು. ಪ್ರತಿದಿನ ಕರ್ನಾಟಕ ರಾಜ್ಯದಲ್ಲಿ 65 ಲಕ್ಷ ಹೆಣ್ಮಕ್ಕಳು ಸಂಚಾರ ಮಾಡ್ತಾ ಇದ್ದಾರೆ ಉಚಿತವಾಗಿ. ಪ್ರತಿದಿನ 65 ಲಕ್ಷ ಅಂದ್ರೆ ಎಷ್ಟಾಯ್ತು? 6.5 ಕೋಟಿ 10 ದಿನಕ್ಕಾಯ್ತು, 20 ಕೋಟಿ ತಿಂಗಳಕ್ಕಾಯ್ತು. ಕಳೆದ 10 ರಿಂದ 11 ತಿಂಗಳಲ್ಲಿ 200 ಕೋಟಿ ಹೆಣ್ಮಕ್ಳು ಸಂಚಾರ ಮಾಡಿದ್ದಾರೆ. ಇದೆಲ್ಲ ಒಂದು ಕ್ರಾಂತಿಕಾರಿ ಯೋಜನೆಗಳು, ಜನರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳು. ಮತ್ತು ಇದರಿಂದ ಎಲ್ಲೂ ಕೂಡ ಸೋರಿಕೆ ಆಗಲ್ಲ, ಯಾರ ಜೇಬಿಗೂ ಏನೂ ಹೋಗಲ್ಲ. ಇವಾಗ ಇರ್ತಕ್ಕಂಥ ಮಹಿಳೆಯರು ಎಲ್ಲಾ ಕಡೆ ಹೋಗ್ತಾ ಇದ್ದಾರೆ ಅಂದ್ರೆ ವಹಿವಾಟ ಜಾಸ್ತಿ ಆಗಿದೆ. ತಮ್ಮ ಕೈಯಲ್ಲಿ ಇರ್ತಕ್ಕಂಥ 2,000 ರೂಪಾಯಿ ಏನಿದೆ ತಮ್ಮ ಮಕ್ಕಳಿಗಾಗಿ ಏನು ಹೆಚ್ಚಿನ ಒಂದು, ನಮ್ಮ ಶರಣ್ ಕುಮಾರ್ ಮೋದಿ ಅವರು ಕೂಡ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಇವಾಗ ಇರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ತಮ್ಮ ಟ್ಯೂಷನ್ ಫೀಸ್ಗೆ ಅನುಕೂಲ ಮಾಡ್ಕೊಳ್ತಾರೆ. ಏನಾದರೂ ಒಂದು ಹೆಚ್ಚಿನ ಒಂದು ತರಕಾರಿ ಏನಾದರೂ ಒಂದು ತಗೊಳ್ಬೇಕಂದ್ರೂ ಕೂಡ ಅವ್ರಿಗೆ ಅನುಕೂಲ ಆಗ್ತಾ ಇದೆ. ಏನಾದರೂ ಒಂದು ಹೊಸ ಸೀರೆ ಬಟ್ಟಿ ತಗೊಳ್ಬೇಕು ಅಂತ ಇದನ್ನು ಕೂಡ ಅನುಕೂಲ ಆಗ್ತಾ ಇದೆ. ಇದರಿಂದ ನೇರವಾಗಿ ಬಡವರ ಜನರಿಗೆ ಅನುಕೂಲ ಆಗ್ತದೆ. ಮತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು 15 ಬಜೆಟ್ ಅನ್ನು ಮಂಡಿಸಿದ್ದಾರೆ. ಇಡೀ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಹಾಗೂ ಫೈನಾನ್ಸ್ ಮಿನಿಸ್ಟ್ರು 15 ಬಜೆಟ್ ಮಂಡಿಸ್ತಕ್ಕಂಥ ಉದಾಹರಣೆ ಇವಾಗ ತನಕ ಇಲ್ಲ. ಇದರಿಂದ ವಹಿವಾಟ ತೆರಿಗೆ ವಾಪಸ್ ಬಂದು ಮತ್ತೆ ನಮ್ಮ ಸರ್ಕಾರಕ್ಕೆ ಬರ್ತದೆ. ಇದರಿಂದ ಅನುಕೂಲನೂ ಕೂಡ ಆಗ್ತದೆ. ಮತ್ತೆ ಅದರ ಜೊತೆಯಾಗಿ ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಒಂದು ಏನೇನು ನಾವು ಹೇಳಿದ್ದೀವಿ, ಯುವ ನಿಧಿ, ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಜನರಿಗೆ ಸುಮಾರು 5,21,000 ಜನರು ಕೂಡ ಅದರಲ್ಲಿ ನೋಂದಣಿ ಮಾಡಿದ ಯುವ ನಿಧಿ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ 30,000 ಯುವಕರು ನೋಂದಣಿ ಮಾಡಿದ್ದಾರೆ. ಯಾರ್ಯಾರು ಡಿಗ್ರಿ ಮಾಡಿದ್ದಾರೆ, ಡಿಪ್ಲೊಮಾ ಮಾಡಿದ್ದಾರೆ, ಅವ್ರಿಗೆ ಪ್ರತಿ ದಿನ 3,000 ನಾವು ಡಿಗ್ರಿ ಹೋಲ್ಡರ್ಸ್ಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತಾ ಇದೀವಿ. ಅಂದ್ರೆ ಯಾವ ಒಂದು ರೀತಿಯಿಂದ ಅನುಕೂಲ ಆಗ್ತಂತ ನಾವು ವಿಚಾರ ಮಾಡ್ಬೋದು. ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದನೂ ಕೂಡ ನಾವು ಈ ಬಾರಿ ಈ ಒಂದು ಉದ್ಯೋಗ ಆವಿಷ್ಕಾರ ಮುಖಾಂತರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 25,000 ಜನರಿಗೆ ಕಲಿಕಾ ಆಶ್ರಯ ಯೋಜನೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಇರ್ತಕ್ಕಂಥ ಯುವ ನಿಧಿ ಕಾರ್ಯಕ್ರಮ, ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಒಂದು ಉದ್ಯೋಗ ಆವಿಷ್ಕಾರ, ಇದೆಲ್ಲ ಸೇರಿದ್ರೆ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತಕ್ಕಂಥ ಲಕ್ಷಾಂತರ ಜನರಿಗೆ, ಯುವಕರಿಗೆ ಇವತ್ತಿನ ದಿವಸ ಅನುಕೂಲ ಆಗ್ತಾ ಇದೆ. ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಅನುಕೂಲ ಆಗ್ತಾ ಇದೆ. ಈಗ ಹಲವಾರು ಯೋಜನೆಗಳು. ನಾನು ನಮ್ಮ ಎಲ್ಲ ಜನರಿಗೆ ಏನು ಹೇಳಕ್ಕೆ ಬಯಸ್ತೀನಂದ್ರೆ, ತಾವು 23 ಲಕ್ಷ ಮತದಾರರು ಏನಿದ್ದಾರೆ, ಯಾರ ಮುಖಾಂತರ ಕೆಲಸ ಆಗಿದೆ, ಎಲ್ಲಿ ಕೆಲಸ ಆಗಿದೆ ಅದು ತಾವು ನೋಡಿ ಒಂದು ವಿಚಾರ ಮಾಡ್ರಿ. ಎರಡು ಕಡೆ ಒಂದು ನೋಡಿ ವಿಚಾರ ಮಾಡ್ರಿ, ಯಾರು ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇವಲ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಲಬುರಗಿಗೆ ಬಂದಿದ್ದಾರೆ. ಅದು 2023 ಚುನಾವಣೆ ಇರಬಹುದು, 2018 ಇರಬಹುದು, 2019 ಇರಬಹುದು, ಇಲ್ಲಾಂದ್ರೆ 2024 ಇರಬಹುದು. ಮೊನ್ನೆ ತಾನೇ ಅವರ ಚುನಾವಣೆ ಪ್ರಚಾರ ಪ್ರಾರಂಭ ಇಡೀ ದೇಶದ್ದು ಮಾಡಿದ್ದು ನಮ್ಮ ಕಲಬುರಗಿಯಲ್ಲಿ.
ಮಾರ್ಚ್ 16ನೇ ತಾರೀಕಿಗೆ ನೀತಿ ಸಂಹಿತೆ ಬಂದಿದ್ದು 3 ಗಂಟೆಗೆ. ಅವ್ರ ಕಾರ್ಯಕ್ರಮ ಮುಗಿಸ್ಬೇಕಂತ ಬಹುಶಃ ಬಂದಿದೆ ಅಂತ ನಂಗೆ ಅನಿಸ್ತದೆ. 3 ಗಂಟೆಗೆ ಯಾವಾಗಲೂ ಕೂಡ ನೀತಿ ಸಂಹಿತೆ ಬರೋದು ಬೆಳಗ್ಗೆ 11 ಗಂಟೆಗೆ ಅನೌನ್ಸ್ ಮಾಡ್ತಾರೆ. ಆದ್ರೆ ಈ ಬಾರಿ ಕಲಬುರಗಿಯಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಒಂದು ರೀತಿಯಿಂದ ಅವರು ಮಾಡಿದ್ದಾರೆ. ಅವ್ರು ಹೇಳಿರುವಂತ ಒಂದು ಕೊಡುಗೆ. ಇವತ್ತು ಒಂದ್ ಕಡೆ ನಮ್ಮ INDIA ಮುಖ್ಯಸ್ಥರಾಗಿರುವಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ ಒಂದ್ ಕಡೆ ನರೇಂದ್ರ ಮೋದಿ ಅವರಿದ್ದಾರೆ. ಇವಾಗ ಉಮೇಶ್ ಜಾಧವ್ ಅವರು ಏನ್ ಹೇಳ್ತಾರೆ, ನನ್ ಮುಖ ನೋಡಬೇಡ್ರಿ, ನನ್ನ ಕಡೆಯಿಂದ ಅಭಿವೃದ್ಧಿ ಮಾಡಕ್ ಆಗಿಲ್ಲ, ನೀವು ನರೇಂದ್ರ ಮೋದಿ ಅವರು ಮುಖ ನೋಡಿ. ಹಿಂದೆ ಮಾಡಿದ್ದಾರೆ, 2019ರಲ್ಲಿ ಅವಕಾಶ ಮಾಡಿಕೊಟ್ರು, ನೀವು ಮಾಡ್ರಿ ಅಂತ. ನೀವು ಓಕೆ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಮತ ಹಾಕ್ತೀವಂತ ಅವ್ರು ಹೇಳಿದ್ರು. ಆದ್ರೆ ಅದರಿಂದ ಏನ್ ಅನುಕೂಲ ಆಗಿದೆ? ಒಂದ್ ಕಡೆ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅವ್ರು ಹೇಳಿದ್ದಾರೆ, ನಾನು ಮಾಡ್ತಾ ಇದ್ದೇನೆ, ಆರ್ಟಿಕಲ್ 371 ತಿದ್ದುಪಡಿ ಆಗಿದೆ. ನಮ್ ಕಡೆಯಿಂದ ಆರ್ಟಿಕಲ್ 371 ತಿದ್ದುಪಡಿ ಆಗಿ ಮೊದಲು 1,000 ಕೋಟಿ ಇದ್ದಿದ್ದು ನಮ್ಮ ಸರ್ಕಾರ ಇರುವಾಗ 1,500 ಕೋಟಿ ಮಾಡಿದ್ದಾರೆ. ಇದು ಇದ್ದಿದ್ದು ಸಿದ್ದರಾಮಯ್ಯ ಅವರಿದ್ದಾಗ. ಅಂತ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ದಿವಂಗತ ಧರಮ್ ಸಿಂಗ್ ಸಾಹೇಬ್ರು ಅವರೆಲ್ಲ ಹೇಳಿ 1,000ದ 1,500 ಕೋಟಿ ಮಾಡಿ, 1,500 ಕೋಟಿ ಇದ್ದಿದ್ದು 3,000 ಆಯ್ತು. 3,000 ಹಿಂದಿನ ಸರ್ಕಾರದಲ್ಲಿ 3,000 ಕೋಟಿ ಆಯ್ತು. 3,000 ಕೋಟಿ ಇದ್ದಿದ್ದು 5,000 ಕೋಟಿ ಮಾಡಿದ್ದು ನಮ್ಮ ಸರ್ಕಾರ. ಇವಾಗ ನಾವು 5,000 ಕೋಟಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಪ್ರತಿ ವರ್ಷ ಬರ್ತಾ ಇದೆ. ಯಾವ ಸರ್ಕಾರ, ಕೇಂದ್ರದಲ್ಲಿ ಯಾವ ಸರ್ಕಾರ ಇದ್ರೂ ಬರ್ತದೆ, ರಾಜ್ಯದಲ್ಲಿ ಯಾವ ಸರ್ಕಾರ ಇದ್ರೂ ಬರ್ತದೆ. ಆದ್ರೆ ಪ್ರಧಾನಮಂತ್ರಿ ಅವರು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡಬೇಕಲ್ಲ. 5,000 ಕೋಟಿ ಇದ್ದಿದ್ರೆ ಅವರು 5,000 ಕೋಟಿ ಕೊಟ್ಟರೆ ಆವಾಗ ನಾವು ಒಪ್ತೀವಿ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವ್ರದ್ದು ಒಂದು ಕೊಡುಗೆ ಇದೆ ಅಂತ. ನಮ್ಮ ಭಾಗ ಅತ್ಯಂತ ಹಿಂದುಳಿದ ವರ್ಗ ಇರ್ತಕ್ಕಂಥ ಸುಮಾರು 35 ಅತ್ಯಂತ ಹಿಂದುಳಿದ ತಾಲೂಕಿನಲ್ಲಿ 114 ತಾಲೂಕುಗಳಲ್ಲಿ ಡಾಕ್ಟರ್ ನಂಜುಂಡಪ್ಪ ಅವರದಲ್ಲಿ 21 ತಾಲೂಕುಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದೆ.